ನಮಸ್ಕಾರ, ವನಶ್ರೀ ಚಾನಲ್ಗೆ ಸ್ವಾಗತ. ಹೊಸ ವಿಡಿಯೋ ತಂದಾಯಿತು. ಬನ್ನಿ ಇವತ್ತು ಅಗ್ನಿಸಾಕ್ಷಿ ಸೀರಿಯಲ್ಲು ಹೇಗೆ ಮೂವ್ ಆಗುತ್ತೆ, ಏನು ಸ್ಟೋರಿ ನೋಡೋಣ. ಅದಕ್ಕಿಂತ ಮುಂಚೆ ನನ್ನ ವಿಡಿಯೋಕ್ಕೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಒಂದು ಲೈಕ್ ಕೊಡಿ. ಅಗ್ನಿ ಮತ್ತು ಸಾಕ್ಷಿ ಇಬ್ಬರೂ ಅಲ್ಲಿ ಕಲರವ UNTಗೆ ಹೋಗಿದ್ದಾರೆ. ಅಲ್ಲಿ ರಾಜು ಅಲ್ಲಿಗೆ ಬರ್ತಾನೆ. ರಾಜು ನೋಡಿರ್ತಾಳೆ ಸಾಕ್ಷಿ, ನೋಡಿಬಿಟ್ಟು ಹೋಗ್ತಾಳೆ ನೋಡೋಣ ಅಂತೇಳ್ಬಿಟ್ಟು. ಅವ್ನು ನಾಪತ್ತೆ ಆಗಿರ್ತಾನೆ, ಯಾಕೆಂದರೆ ಸ್ಟೈಲ್ ಚೇಂಜ್ ಮಾಡ್ಕೊಳಕ್ಕೆ ಹೋಗಿರ್ತಾನೆ. ಇವಳು ಸಿಗೋದೇ ಇಲ್ಲ. ಅಲ್ಲಿ ಅಗ್ನಿ ತಂಗಿ ಕಾಯ್ತಾನೆ ಇರ್ತಾಳೆ. ಎಷ್ಟೊತ್ತಾದರೂ ಬರಲ್ಲ. ಫೋನ್ ಮಾಡಿದಾಗೆಲ್ಲ ಬಂದೆ ಬಂದೆ, ಒಂದೇ ನಿಮಿಷ ಎರಡೇ ನಿಮಿಷ ಅಂತಾನೆ, ಬರೋದೇ ಇಲ್ಲ. ಆಮೇಲೆ ಅಗ್ನಿ ಹೋಗಿ ಮೀಟ್ ಮಾಡ್ತಾನೆ. ಅಗ್ನಿ ಮೀಟ್ ಮಾಡಿ, ತಂಗಿನ ಮೀಟ್ ಮಾಡಿ, ಆಮೇಲೆ ಗಿಫ್ಟ್ ಥರ ಕೇಳಿದ್ನಲ್ಲ ಎಲ್ಲ ಅಣ್ಣ ತಂದ ಅಂತ ಕೇಳ್ತಾಳೆ. ಓ ಬಿಟ್ಟು ಬಂದಿದ್ದೀನಿ, ತರ್ತೀನಿ ಅಂತೇಳಿ ವಾಪಸ್ ಹೋಗಿ ತೊಗೊಂಡು ಬರ್ತಾನೆ. ತೊಗೊಂಡು ಬಂದು ಎಲ್ಲಿ ಬರಲೇ ಇಲ್ಲ ಅಂತ ಹೇಳಿದಾಗ, ಬರ್ತಾರೆ, ಫೋನ್ ಮಾಡಿದ್ದೀನಿ ಈಗ ಇನ್ನೊಂದು 5 ನಿಮಿಷ ಅಂತ. ಈ ಕಡೆ ಮಲ್ಲಿಕಾ ಮನೆಯಲ್ಲಿ ಕೂತ್ಕೊಂಡು ಏನೋ ಲ್ಯಾಪ್ಟಾಪಲ್ಲಿ ಏನೋ ಮಾಡ್ತಿರ್ತಾಳೆ. ಅಲ್ಲಿಗೆ ಮಗಳು ಮಗ ಇಬ್ಬರು ಬಂದುಬಿಟ್ಟು, ಅಲ್ಲಮ್ಮ ನೀನು ಮದುವೆ ಮಾಡೋಕ್ಕೆ ಎಷ್ಟು ಸುಲಭವಾಗಿ ಒಪ್ಕೊಂಡ್ಬಿಟ್ಟೆ ಅದಿತಿನ ಅಂತ ಹೇಳಿ ಕೇಳ್ತಾಳೆ ಮಗಳು. ಅದಕ್ಕೆ ಏನು ಮಾತಾಡಲ್ಲ, ಸುಮ್ಮನಾಗ್ತಾಳೆ. ಅಲ್ಲಮ್ಮ ಏನಾರು ಪ್ಲ್ಯಾನ್ ಮಾಡಿದ್ದೀಯಾ, ಆ ಸಲ ಮದುವೆ ನಿಲ್ಲಿಸ್ತಲ್ಲ ಅವನು ಹುಡುಗನ ಜೊತೆಗೆ, ಆ ಥರ ಏನಾದ್ರು ನಿಲ್ಲಿಸೋ ಅಂತ ಪ್ಲ್ಯಾನ್ ಇದೆಯಾ ಅಂತ ಕೇಳ್ತಾಳೆ ಮಗಳು. ಆವಾಗ ಎದ್ದು ಬರ್ತಾಳೆ. ಎದ್ದು ಬಂದು ಶ್ ಅಂತ ಹೇಳ್ಬಿಟ್ಟು, ಬಾಯಿ ಮುಚ್ಕೊಂಡಿರು, ಎಲ್ಲಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ವಾ, ಹೀಗೆಲ್ಲ ಮಾತಾಡ್ತೀಯಲ್ಲ ಅಂತ ಬೈತಾಳೆ. ಬೈದು, ನೀವಿಬ್ಬರು ಬುದ್ಧಿ ಕಲಿಯೋವರೆಗೂ ನಿಮಗೇನು ಅರ್ಥ ಆಗಲ್ಲ ಅಣ್ಣ ತಂಗಿಗೆ ಅಂತೇಳಿ ಬೈದ್ಬಿಟ್ಟು ಹೋಗ್ತಾಳೆ. ಹೀಗೆ ಇವಳು ಮಲ್ಲಿಕಾ ಪ್ಲ್ಯಾನ್ ಮಾಡ್ತಿರ್ತಾಳೆ, ಪ್ರೀ ಪ್ಲ್ಯಾನು. ಆದರೆ ಎಲ್ಲಿ ಕೆಡುಕ್ತಾಳೋ ಗೊತ್ತಿಲ್ಲ. ಒಟ್ಟಿಗೆ ಅವನು ಬಡವನೇ ಅನಿಸುತ್ತೆ, ಶ್ರೀಮಂತ ಏನಲ್ಲ. ಕಾಸ್ಟ್ಯೂಮ್ ಎಲ್ಲ ಕೊಂಡ್ಕೊಂಡು ಹಾಕ್ಕೊಂಡಿದ್ದಾನೆ ಅನಿಸುತ್ತೆ. ಸದ್ಯಕ್ಕೆ ಒಂದು ಒಳ್ಳೆ ಕೆಲಸ ಇದೆಯೋ ಇಲ್ವೋ ಅದೇ ಗೊತ್ತಿಲ್ಲ. ಈ ಕಡೆ ಅದಿತಿ ಹುಡುಕ್ತಿದ್ದಾಳೆ, ಇನ್ನೂ ಬರಲಿಲ್ಲ ಅಂತ. ಅಲ್ಲಿ ಸಾಕ್ಷಿನೂ ಬರ್ತಾಳೆ. ಸಾಕ್ಷಿ ಬಂದಾಗ ಅದಿತಿ ಸಾಕ್ಷಿ ಅಂತ ಹೋಗ್ತಾಳೆ, ಅದಿತಿ ಅಂತ ಹೋಗಿ ಇಬ್ಬರು ತಪ್ಕೊತಾರೆ. ಆಮೇಲೆ ಅಲ್ಲಿಗೆ ಇವರಿಬ್ಬರು ಮಾತಾಡ್ತಾ ಇಲ್ಲಿ ಇರ್ತಾರೆ. ಅಷ್ಟೊತ್ತಿಗೆ ಅಗ್ನಿ ಅವನು ಸಿಕ್ಕಿರ್ತಾನೆ, ರಾಜು. ಅಲ್ಲಿ ಸಿಕ್ಕಿದಾಗ ಅವನ್ನ ತಪ್ಪಿಕೊಂಡು ಅಲ್ಲಿ ಮಾತಾಡ್ಕೊಂಡು ಬರ್ತಾನೆ. ಮಾತಾಡ್ಕೊಂಡು ಬಂದಾಗ ಸರಿ ಇಲ್ಲಿ ಬರ್ತಾನೆ ಮಾತಾಡೋಕ್ಕೆ. ಈಗ ನಾನು ಮಾತಾಡೋವೇನು ಗೊತ್ತಾಗಲ್ಲ ಅಂತೇಳಿ ಸ್ವಲ್ಪ ವಾಯ್ಸ್ ಇದಾಗಿದೆ ಅಂತ ಹೇಳ್ತಾನೆ. ಓ ಹೌದಾ ಅಗ್ನಿಯವರೇ, ವಾಯ್ಸ್ ಚೇಂಜ್ ಇದಾಗಿದೆಯಾ ಅಂತೇಳ್ಬಿಟ್ಟು ಅವಳನ್ನ ಕರ್ಕೊಬಂದಿದ್ರೆ ಸರಿಯಾಗೋದು ಮಾತಾಡೋಕ್ಕೆ ಅಂತ ಅಂದ್ಕೊಳ್ತಾ ಇರ್ತಾನೆ. ಇವನಿಗೇನು ಅರ್ಥ ಆಗಲ್ಲ. ಸರಿ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾನೆ. ಅಲ್ಲೋಗಿ ಸಾಕ್ಷಿನ ಕರಿತಾನೆ, ಬಾ ಅಲ್ಲಿಗೆ ಹೋಗೋಣ ಬಾ ಬಾ ಅಂತೇಳಿ. ಅವಳು ಅದಿತಿ ಇಲ್ಲೇ ಇರ್ತಾಳೆ, ಬರಲ್ಲ, ಸಾಕ್ಷಿ ನನ್ನ ಜೊತೆಗೆ ಇರ್ತಾಳೆ ಅಂತ ಅದಿತಿ ಹೇಳ್ತಾಳೆ. ಆದರೆ ಅಗ್ನಿ ಬಿಡಲ್ಲ, ಇಲ್ಲ ಬಾ ಬರಬೇಕು, ಹೋಗಬೇಕು, ಬಾ ಬಾ ಅಂತ ಕರ್ಕೊಬರ್ತಾನೆ. ಅಷ್ಟೊತ್ತಿಗೆ ಸಾಕ್ಷಿಗೆ ಆಫೀಸಿಂದ ಫೋನ್ ಬರುತ್ತೆ. ಮೇಡಮ್ ಎಲ್ಲಿದ್ದೀರಾ, ಬರೋದು ಎಷ್ಟೊತ್ತಿಗೆ ಅಂತ. ಇಲ್ಲ ಎಷ್ಟೊತ್ತಿಗೆ ಬರ್ತೀವೋ ಗೊತ್ತಿಲ್ಲ, ಅಗ್ನಿ ಸರಿಗೆ ಕೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ತಾಳೆ. ಅಲ್ಲಿ ಅರ್ಜೆಂಟ್ ಕೆಲಸ ಇದೆ ಅಂತೇಳ್ಬಿಟ್ಟು. ಈ ಕಡೆ ನೋಡಿದ್ರೆ ಇವನಿನ್ನೂ ಅಲ್ಲೇ ತಿರುಗಾಡ್ತಿದ್ದಾನೆ, ಬರ್ತಿಲ್ಲ. ಸಾಕ್ಷಿ ಫೋನ್ ಸಾಕ್ಷಿಗೆ ಅವನೇ ಫೋನ್ ಮಾಡ್ತಾನೆ. ಆಮೇಲೆ ಫೋನ್ ಮಾಡಿಬಿಟ್ಟು, ಸಾಕ್ಷಿ ಅವರೇ ಫೋನ್ ಮಾಡಿದ್ರಾ ಅಂತ. ಹೌದು, ನೆಟ್ವರ್ಕ್ ಪ್ರಾಬ್ಲಮ್ ಇತ್ತು, ಫೋನ್ ಮಾಡಿದ್ದೆ, ನೀವು ಪಿಕ್ ಮಾಡಲಿಲ್ಲ. ನೀವಿದ್ರು ಎಲ್ಲಿದ್ದೀರಾ ಇವಾಗ ಅಂತ. ಯಾಕೆ ಹಂಗೆ ಕೇಳ್ತಿದ್ದೀರಲ್ಲ ಅಂತ. ನಾನೆಲ್ಲ ಹೊರಗಡೆ ಬಂದಿದ್ದೀನಿ, ಯಾಕೆ ಹಂಗೆ ಕೇಳ್ತಿದ್ದೀರಲ್ಲ ಅಂತಾನೆ. ಅಲ್ಲ ಇಲ್ಲೆಲ್ಲೋ ನೋಡ್ದಂಗಾಯ್ತು, ಅದಕ್ಕೆ ಕೇಳಿದೆ ಅಂತ ಹೇಳ್ತಾಳೆ. ಆಮೇಲೆ ಹೌದಾ ನನ್ನನ್ನು ನೋಡಿದ್ರಾ ಅಂತ ಒಂದು ಸಲ ಶಾಕ್ ಆಯ್ತಾನೆ. ಆಮೇಲೆ ಇಲ್ಲಿ ಮಲ್ಲಿಕಾ ಬೈತಾಳೆ, ಮಗಳಿಗೂ ಮಗನಿಗೂ ಬೈದ್ಬಿಟ್ಟು, ಬಾಯಿ ಮುಚ್ಕೊಂಡಿರಿ, ಏನು ಗೊತ್ತಿದೆ ಅಂತ ಮಾತಾಡ್ತೀರಾ, ಗೊತ್ತಿದ್ದರೆ ಮಾತಾಡಬೇಕು, ಇಲ್ಲಾಂದ್ರೆ ಸುಮ್ಮನೆ ಇದ್ದುಬಿಡಬೇಕು, ನಿಮಗೇನು ಮಾಡೋಕ್ಕೆ ಕೆಲಸ ಇಲ್ವಾ, ನೀವು ಅಣ್ಣ ತಂಗಿ ಬುದ್ಧಿ ಕಲಿಯಲ್ಲ ಅಂತ ಬೈತಾಳೆ. ಈ ಕಡೆ ಇವನು ಗೆಟಪ್ ಚೇಂಜ್ ಮಾಡಿಕೊಂಡು ಕೋಟು ಶೂಟು ಎಲ್ಲ ಹಾಕ್ಕೊಂಡು ಜುಟ್ಟೆಲ್ಲ ಹಿಂದೆ ಕಟ್ಕೊಂಡು ಒಳ್ಳೆ ಸ್ಟೈಲು ಮಾಡಿಕೊಂಡು ಒಳ್ಳೆ ಹೀರೋ ಥರ ಪೋಸ್ ಕೊಟ್ಕೊಂಡು ತಿರುಗಾಡ್ತಿದ್ದಾನೆ. ಇನ್ನೂ ಅದಿತಿ ಹತ್ರ ಹೋಗಿಲ್ಲ, ಫೋನಲ್ಲೇ ಮಾತಾಡ್ತಾ ಇದ್ದಾನೆ. ಸಾಕ್ಷಿ ನೋಡಿರೂ ಇವನ್ನ ಪತ್ತೆ ಮಾಡೋದು ಕಷ್ಟ ಅನಿಸುತ್ತೆ, ಆ ಥರ ಗೆಟಪ್ ಚೇಂಜ್ ಮಾಡ್ಕೊಂಡಿದ್ದಾನೆ. ಈಗ ಅಗ್ನಿ ಸಾಕ್ಷಿನ ಇಲ್ಲಿ ಕರ್ಕೊಬರೋಕ್ಕೆ ಅಂತ ಹೋಗವನೆ. ಅಷ್ಟೊತ್ತಿಗೆ ಇವನು ಎಸ್ಕೇಪ್ ಆಯ್ತಾನೋ ಏನೋ ಗೊತ್ತಿಲ್ಲ.
ಅಗ್ನಿ ಇನ್ನೂ ಕರ್ಕೊಬರೋಕ್ಕೆ ಬಾ ಬಾ ಅಂತಿದ್ದಾನೆ. ಅವಳು ಅದಿತಿ ಬಿಡ್ತಾ ಇಲ್ಲ. ಇವನಿಲ್ಲ ಕರ್ಕೊಂಡು ಹೋಗ್ಬೇಕು ಬಾ ಬಾ ಅಂತವನೇ. ಹಂಗೆ ಅರ್ಜೆಂಟಲ್ಲಿದ್ದಾನೆ. ಆದರೆ ಅದಿತಿ ಇಲ್ಲೇ ಇರಲಿ, ಹೋಗೋಣ, ನನ್ನ ಜೊತೆಗಿರ್ತಾಳೆ, ನಾನು ಯು ಪಿನ ಇದು ಪರಿಚಯ ಮಾಡಿಕೊಡ್ತೀನಿ ಅಂತ ಹೇಳ್ತಾವಳೆ. ಅದನ್ನು ಅವನು ಕೇಳ್ತಾ ಇಲ್ಲ. ಈ ಕಡೆ ಸಾಕ್ಷಿ ಮನೆಯಲ್ಲಿ ಅವ್ರ ಅತ್ತೆ ಬರೀ ಅಡುಗೆ ಮಾಡೋದು, ಸೊಪ್ಪು ಕತ್ತರಿಸೋದು ಇದೇ ಮಾಡ್ತಾವಳೆ. ಈ ಹೆಣ್ಮಕ್ಳಿಬ್ರು ಖತರ್ನಾಕ್ ಬುದ್ಧಿ ಮಾಡ್ತಿದ್ಲು ನಮ್ಮಮ್ಮ, ಇವಾಗ ಯಾಕೆ ಸೈಲೆಂಟ್ ಆಗ್ಬಿಟ್ಟಿದ್ದಾಳಲ್ಲ ಅಂತ ಮಾತಾಡ್ಸಕ್ಕೆ ಬಂದಿದ್ದಾಳೆ. ಅಮ್ಮ, ಮೇಲ್ಗಡೆ ಮನೆ ರಾಜು ಬರೀ 5,000 ಕಡಿಮೆ ಕೊಟ್ಟಿದ್ದಾನಮ್ಮ. 10,000 ರೂಪಾಯಿಗೆ 15,000 ರೂಪಾಯಿಗೆ ಹೋಗೋ ಮನೆನ ಬರೀ 10,000 ರೂಪಾಯಿ ಕೊಟ್ಟಿದ್ದೀಯಲ್ಲಮ್ಮ, ಕಡಿಮೆ ಕೊಟ್ಟಿದ್ದಾನೆ 5,000 ಅಂತ. 5,000 ಕಡಿಮೆ ಕೊಟ್ಟಿದ್ದಾನೆ ಅಂದರೆ ಖಾಲಿ ಮಾಡ್ಸೋಣಮ್ಮ, ಅವನ್ನ ಬೇರೆಯವ್ರಿಗೆ ಕೊಡೋಣಂತೆ ಅಂತ ಹೇಳ್ತಾವೆ. ಆವಾಗ ಅವಳು ಹೇಳ್ತಾಳೆ, ಏನು ಬೇಡ ಬಿಡ್ರೆ, 5,000 ಸಾಕು ಅಂತಾಳೆ. ಯಾಕಮ್ಮ 5,000 ಸಾಕು ಅಂತಿ? ಅಯ್ಯೋ, ಅವನಿದ್ರೆ ತಾನೇ ಸಾಕ್ಷಿ ಇಲ್ಲಿರ್ತಾಳೆ, ಸಾಕ್ಷಿಯಿಂದ ನಮಗೆ ದುಡ್ಡು ಬರುತ್ತೆ, ಅವನೇ ಕೊಡಬೇಕು ಅಂತ ಏನಿಲ್ವಲ್ಲ, ಹೋಗ್ರೆ ನಿಮ್ಮ ಕೆಲಸ ನೋಡ್ಕೊಳ್ರೆ ಹೋಗ್ರೆ ಅಂತಾಳೆ. ಅಯ್ಯೋ ಅಮ್ಮ, ಕ್ರಿಮಿನಲ್ಲು ಕಣೆ ಅಮ್ಮ, ಹೆಂಗೆ ಐಡಿಯಾ ಮಾಡೋರು ನೋಡೆ ಅಂತೇಳಿ ಮಾತಾಡ್ಕೊಳ್ತಾ ಇರ್ತಾರೆ. ಮತ್ತು ನಿಮಗೆ ಏನು ಗೊತ್ತಾಗುತ್ತೆ, ಹೋಗಿ ನಿಮ್ಮ ಪಾಡಿ ನೀವು ಕೆಲಸ ಮಾಡಿ ಅಂತೇಳಿ. ಈ ಕಡೆ ಅಗ್ನಿ ಮತ್ತು ಅವನು ರಾಜು ಇಬ್ಬರೂ ತಪ್ಪಿಕೊಂಡು ಅಗ್ನಿ ಬ್ಯುಸಿನಾ ಅಂತ ಕೇಳೋದು, ಅವನಿಗೆ ವಾಯ್ಸ್ ಬರ್ತಾ ಇಲ್ಲ, ಹಂಗಾಗಿ ಏನು ಮಾತಾಡೋಕ್ಕಾಗಿಲ್ಲ, ಸುಮ್ಮನೆ ವಿಶ್ ಮಾಡಿ ತಪ್ಪಿಕೊಂಡು ಹೋಗಿದ್ದಾನೆ. ಸದ್ಯಕ್ಕೆ ಇಷ್ಟು ಪರಿಚಯ ಆಗಿದೆ. ಅದಿತಿ ಹತ್ರ ಹೋಗಿಲ್ಲ ಇನ್ನು. ಅಲ್ಲಿಗೆ ಹೋಗಿ ಅಲ್ಲಿ ಸಾಕ್ಷಿನ ಕರ್ಕೊಬಂದ್ರೂ ಪತ್ತೆ ಮಾಡ್ತಾಳೋ ಏನೋ, ಮಾಡ್ಬೋದು, ಅವಳು ಬ್ರಿಲಿಯಂಟ್ ಇದ್ದಾಳೆ. ಸಾಕ್ಷಿ ತುಂಬ ಬ್ರಿಲಿಯಂಟು ಅವಳು. ಅದೇನೋ ಕೈ ತೋರಿಸಿದ್ರೆ ಅಸ್ತನೇ ನುಂಗ್ತಾಳೆ, ಆ ಥರ ಅವಳಿಗೆ ತಲೆ ಜಾಸ್ತಿ. ಅವಳು ಪತ್ತೆ ಮಾಡೇ ಮಾಡ್ತಾಳೆ. ಅಲ್ಲಿ ಫ್ರೆಂಡ್ ಹೇಳ್ತಾನೆ, ಅಲ್ಲ ಕಣೋ, ಅಲ್ಲೊಂದು ಹುಡುಗಿ ಬೇಕ್ರಿ ಹುಡುಗಿ ಪಟಾಯಿಸ್ತಾ ಇದೆಯಾ, ಇಲ್ಲಿ ಶ್ರೀಮಂತರ ಮಗಳನ್ನ ಪಟಾಯಿಸ್ತಾ ಇದೆಯಾ, ಏನೋ ನಿನ್ನ ಕತೆ, ಸಿಕ್ಕಿದ್ರೆ ಏನು ಮಾಡ್ತಾರೆ ಗೊತ್ತಾ ಅಂತ. ಇದಾಗಿತ್ತು ಇವತ್ತಿನ ವೀಡಿಯೋ. ನಾಳೆ ಇನ್ನೊಂದು ವೀಡಿಯೋ ಜೊತೆ ಬರ್ತೀನಿ. ನಮಸ್ಕಾರ.